ಶಿವಮೊಗ್ಗದಿಂದ ಜಸ್ಟ್ 10 ಕಿಲೋಮೀಟರ್ ಬಂದ್ರೆ ಈ ತರ ಪ್ರಶಾಂತ ವಾತಾವರಣದಲ್ಲಿರೋ ಈ ಪುರಾತನ ದೇವಸ್ಥಾನವನ್ನ ನೋಡಬಹುದು. ನಮಸ್ಕಾರ ಶಿವಮೊಗ್ಗ. ಸಂಸ್ಕೃತ ಗ್ರಾಮವೆಂದೇ ಖ್ಯಾತಿ ಪಡೆದ ಮತ್ತೂರಿನಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿರುವ ಭೀಮೇಶ್ವರ ದೇವಾಲಯವನ್ನ ನೀವು ಒಮ್ಮೆ ನೋಡಲೇಬೇಕು. ಒಂದು ಕಾಲದಲ್ಲಿ ಅಗ್ರಹಾರ ಮತ್ತು ಘಟಿಕ ಸ್ಥಾನಕ್ಕೆ ಸುಪ್ರಸಿದ್ಧವಾಗಿದ್ದ ಈ ಊರು ಕಾಲದ ಒಡೆತನಕ್ಕೆ ಸಿಲುಕಿ ನಾಮಾವಶೇಷವಾಗಿತ್ತು. ಘಟಿಕ ಸ್ಥಾನ ಅಂದ್ರೆ ವಿದ್ವಾಂಸರಿಗೆ ಘಟಿಸಾಗಿ ಎಂದು ಬಿರುದು ನೀಡುವ ಸ್ಥಳ. ಸುಮಾರು 900 ವರ್ಷಗಳ ಇತಿಹಾಸವಿರುವ ಈ ದೇವಾಲಯ ಕ್ರಿಸ್ತಶಕ 1071ರಲ್ಲಿ ಮಂಡಳಿ ಪ್ರದೇಶ ಆಳುತ್ತಿದ್ದ ಗಂಗರ ಕಾಲದಲ್ಲಿ ಮತ್ತು ಹೊಯ್ಸಳರ ಕಾಲದಲ್ಲಿ ಈ ದೇವಸ್ಥಾನ ಅಸ್ತಿತ್ವದಲ್ಲಿತ್ತು ಎಂದು ಇಲ್ಲಿನ ಶಾಸನಗಳು ಹೇಳುತ್ತೆ. ಸುಮಾರು ವರ್ಷಗಳ ಕಾಲ ಪಾಳು ಬಿದ್ದಿದ್ದ ದೇವಾಲಯ ನಿಧಿಗಳ್ಳರ ದುರಾಸೆಗೆ ಬಲಿಯಾಗಿತ್ತು. ಇದಕ್ಕೆ ಸಾಕ್ಷಿಯಾಗಿ ಈಗಲೂ ದೇವಸ್ಥಾನದ ಹೊರಭಾಗದಲ್ಲಿ ಭಗ್ನವಾದ ನಂದಿ, ಗಣಪತಿ, ಅಷ್ಟ ಮಾತೃಕೆಯರು, ವೀರಗಲ್ಲುಗಳ ಶಿಲ್ಪವನ್ನ ಈಗಲೂ ನೋಡಬಹುದು. ಸರ್ಕಾರ ಮತ್ತೆ ಊರಿನ ಜನಗಳ ಸಹಕಾರದೊಂದಿಗೆ ದೇವಾಲಯ ಮತ್ತೆ ಜೀರ್ಣೋದ್ಧಾರವಾಗಿರುವುದು ಮತ್ತೆ ಈ ದೇವಾಲಯಕ್ಕೆ ಮರುಜೀವ ಬಂದಂತಾಗಿದೆ. ದೇವಾಲಯದ ಪಕ್ಕದಲ್ಲೇ ಹರಿಯುವ ತುಂಗಾ ನದಿ, ಸುತ್ತಲೂ ಇರುವ ಅಡಿಕೆ ತೋಟ, ಪ್ರಶಾಂತತೆಯ ವಾತಾವರಣದ ಮಧ್ಯೆ ಇರುವ ದೇವಸ್ಥಾನ ಮನಸ್ಸಿಗೆ ಮುದ ನೀಡುತ್ತೆ. ವಿಶೇಷ ದಿನಗಳಲ್ಲಿ ಇಲ್ಲಿನ ಸುತ್ತಲಿನ ಕುಸ್ಕೂರ್, ಸಿದ್ದರಹಳ್ಳಿ ಗ್ರಾಮದ ಜನರಿಂದ ವಿಶೇಷ ಪೂಜೆಗಳು ನಡೆಯುತ್ತೆ. ದಯವಿಟ್ಟು ಪ್ರವಾಸಿಗರು ಸ್ವಚ್ಛತೆಯನ್ನ ಕಾಪಾಡಿ. ಮತ್ತೆ ತುಂಗಾ ನದಿ ಅಪಾಯಕಾರಿ ಇರೋದ್ರಿಂದ ನದಿಗೆ ಇಳಿಯೋದಕ್ಕೆ ಹೋಗಬೇಡಿ. ಇದೇ ತರದ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೆ ನಮ್ಮ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ.